ಈ ಕಡೆ ಅಣ್ಣ ಈ ಕಡೆ ಎಲ್ಲ ಶುಗರ್ ಓ ಎಲ್ಲರೂ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಶುಗರ್ ಎಲ್ಲ ಐತೆ ಯಾರಿಗಿಲ್ಲ. ಈ ಕಡೆ ಅಣ್ಣ ಮುಂಜಾನ. ಓಕೆ ಜಯಂತಿರೋ ರಮಣ ಗೋವಿಂದ. ಅಧ್ಯಕ್ಷರು ಹೋಗಿದ್ದಾರೆ, ಉಪಾಧ್ಯಕ್ಷರು ಹೋಗ್ಲಿಲ್ಲ. ಅಧ್ಯಕ್ಷರೇ ಬನ್ನಿ ಆ ಕಡೆ. ಈ ಕಡೆ ನೋಡಿ, ಈ ಕಡೆ ನೋಡಿ ಸರ್, ಒಂದು ನಿಮಿಷ ಈ ಕಡೆ ನೋಡಿ, ಈ ಕಡೆಯಿಂದ ನೋಡಿ. ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸರ್ ಈ ಕಡೆ ಸಾಹೇಬ್ರು ಕೊಡಿ ಸರ್, ಸಾಹೇಬ್ರು ಕೊಡ್ರಿ ಸರ್. ಅಣ್ಣ ಈ ಕಡೆ ನೋಡ, ಈ ಕಡೆ ಅಣ್ಣ. ಶತಮಾನಂ ಭವತಿ ಶತಾಯುಷ್ಯಂ ಭವತಿ ನಡೆಸ್ಕೊಡ್ಬೇಕಂತ ಕೇಳ್ಕೊತೀವಿ. ಅಂದರೆ ಕೊಟ್ಟ ಗೇಟ್ನಿಂದ ಹಿಡಿದು ಚಿರ್ತಳ್ಳಿವರೆಗೂ ಕೂಡ ಇದು ಒಂದು ಪ್ರಮುಖವಾದಂಥ ರಸ್ತೆ ಆಗಿತ್ತು. ನಾನು ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಇದು ಕೇಂದ್ರದ ಯೋಜನೆಯಲ್ಲಿ ಸೇರಿಸಿ, ಆವಾಗ ಮುನಿಯಪ್ಪನವರು ಮಂತ್ರಿ ಆಗಿದ್ದರು, ಕೇಂದ್ರದ ಮಂತ್ರಿ ಆಗಿದ್ದರು. ಆಗ ಇದನ್ನು ಸೇರಿಸಿ ಕೇಂದ್ರದಿಂದ ಹಣವನ್ನು ತರುವಂಥ ಕೆಲಸವನ್ನು ಮಾಡಿ ಅದನ್ನು ಸ್ವಲ್ಪ ಮುಗಿದಿತ್ತು. ಉಳುಕುಟ್ಟೆ ಗೇಟ್ವರೆಗೂ ಆಯಿತು, ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಈಗ ಭಾಳ ಕಷ್ಟ ಆಯಿತು, ಅದೇನೇ ಆಗಲಿ ಅದನ್ನು ಹೇಳ್ಕೊಳಂಗಿಲ್ಲ. ಬಟ್ ಈಗ 25 ಪ್ಲಸ್ 9 ಅಲ್ಲಿಗೆ 30 25 10 CRF ಅಲ್ಲಿ 10 6 PWD 29 ಅಲ್ಲಿಗೆ ಒಟ್ಟು 35 ಕೋಟಿನ ಬೃಹತ್ ಅಮೌಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಮೊದಲನೇ ಕೆಲಸ ನಂದು. ಇದಕ್ಕೆ ಜೊತೆಗೆ IB ಸರ್ಕಲಿಂದ ಹಿಡ್ಕೊಂಡು ಮದ್ಲೂರ್ವರೆಗೂ ಕೂಡ ಅದು 103 ಕೋಟಿ. ಈಗ ಅದು ಕೆಲಸ ಸ್ವಲ್ಪ ಪ್ರಾರಂಭ ಆಗಿದೆ. ಈಗ ಏನಂದರೆ ಮುಖ್ಯಮಂತ್ರಿಗಳು ಬಂದಾಗ ಶಂಕುಸ್ಥಾಪನೆಯನ್ನು ಮಾಡಿಸಿ ಆಮೇಲೆ ಮಾಡ್ಸೋಣ ಅಂತೇಳಿ ಇಟ್ಕೊಂಡು ತಾತ್ಕಾಲಿಕವಾಗಿ ಬ್ರಿಡ್ಜ್ಗಳನ್ನ ಶುರು ಮಾಡಿ ಅಂತೇಳಿ ಮಾಡಿಸ್ತಾರೆ. 103 ಕೋಟಿ ಮತ್ತು ಇದೊಂದು 50 ಕೋಟಿ, ಹೆಚ್ಚು ಕಮ್ಮಿ 140 ಕೋಟಿ. ಯಾರಿಗೆ ಲೆಕ್ಕ ತಿಳಿದಿದ್ರು ಈ ಲಕ್ಕನಳ್ಳಿರದಾರಲ್ಲ ಹೌಸಿದವರು, ಇವರೆಲ್ಲ ಒಳಗೆ ಕೂತ್ಕೊಂಡು ಲೆಕ್ಕ ಹಾಕ್ತಾರೆ. ಅವರು ಹೇಳಿದ್ ನಿಜವಾ ಇಲ್ವಾ ಅಂತೇಳಿ ಅವ್ರತ ಬೇರೆ ತಕ್ಕಡಿ ಇರುತ್ತೆ, ಅವ್ರ ತಕ್ಕಡೆ ಬೇರೆ ತೂಕ ಹಾಕಿ ಆ ತಕ್ಕಡಿಲಿ ಮೇಲೆದ್ದಕ್ಕೆ ಎದ್ರೆ ಮಾತ್ರ ನಮ್ಮನ್ನ ಅವನ್ನೋದು ಇದ್ರ ಊರ್ನಲ್ಲ ಅವರು ಅಂಥ ಜನ. ಸೊ ಇದ್ರ ಉದ್ದೇಶ ಏನು ಅಂತ, ಶಿರಾ ಒಂದು ಪ್ರಮುಖವಾದಂಥ ನಗರವಾಗಿ ಮಾರ್ಪಾಟಾಗ್ತಾ ಇದೆ. ಈಗ ನಿಮಗೆ ಇಲ್ಲಿ 3 ರಾಷ್ಟ್ರೀಯ ಹೆದ್ದಾರಿಗಳು ಹೋಗ್ತಕ್ಕಂಥದ್ದು ಶಿರಾ ತಾಲೂಕಿನಲ್ಲಿ ಮಾತ್ರ. ನಾವು ಮೊನ್ನೆ ದಿವಸ ನಾವು ನಿತಿನ್ ಗಡ್ಕರಿ ಅವರ ಹತ್ರ ಕೂತ್ಕೊಂಡು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಈಗ ನಮಗೆ ಯಾವುದು ಬೆಂಗಳೂರು ಟು ಪೂನಾ ಇಲ್ಲೇ ಬರ್ತದೆ. ಎಲ್ಲಿ ಮದ್ದೂರು ದಾಸರಳ್ಳಿ ಮೇಲೆ ಬರ್ತದೆ. ಅದು 10 ರೇಲ್ ಅಂದರೆ 10 ಪಥ ಅನ್ನೋದು ಅದಾಗ್ತದೆ. ನಾನು ಅವರು ವಿಷನ್ 47 ಅಂತ ಹೇಳಿ ಇಟ್ಕೊಂಡಿದ್ದಾರೆ. ವಿಷನ್ 47 ಅಂತಂದರೆ ಒಬ್ಬರೇ ಕಾಲಕ್ಕಾಗುತ್ತೆ ಅಂದ್ಕೊಂಡಿದ್ದೆ. ಪಾಪ ಮೊನ್ನೆ ಮಂತ್ರಿಗಳು ಹೇಳ್ತಿದ್ದು ನಾವು ನೋಡ್ಬೇಕಾಗಿತ್ತು. ಅವ್ರು ಹೇಳ್ತಾ ಇದ್ರು ಯಾವುದೇ ಕಾರಣದಲ್ಲೂ ಕೂಡ ಇನ್ನು 1 ವರ್ಷದಲ್ಲಿ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು.
ಪ್ರಾರಂಭ ಎಲ್ಲಿಂದ ಮಾಡ್ತೀನಿ ಅಂತಂದ್ರೆ ಬೆಂಗಳೂರಿಂದ ಮಾಡಬೇಕು ಅಂತ ಹೇಳಿದಾಗ ಬೆಂಗಳೂರಿಂದಲೇ ಮಾಡ್ತೀನಿ ಅಂತ ಮಾತನಾಡಿದ್ರು. ಅಂದರೆ ಬೆಂಗಳೂರು ಅಂತಂದ್ರೆ 1 ವರ್ಷ ಅಥವಾ 2 ವರ್ಷ ಆಗ್ಬೋದು. ಇಲ್ಲೇ ಅದು 10 ಲೈನ್ ಆಯಿತು ಅಂತ ಹೇಳಿದ್ರೆ ಸಿರಾ ಎಲ್ಲಿಗೆ ಹೋಗ್ತದೆ ಸಂಪರ್ಕದ ದೃಷ್ಟಿಯಿಂದ ಅಂತ ಹೇಳಿದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. 3 ರಾಷ್ಟ್ರೀಯ ಹೆದ್ದಾರಿಗಳ ಜೊತೆಗೆ ಇದು 4ನೇ ರಾಷ್ಟ್ರೀಯ ಹೆದ್ದಾರಿ. 4 ಒಂದೇ ಭಾಗದಲ್ಲಿ ಒಂದು ತಾಲೂಕಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಯಾವ್ದಾರ ತಾಲೂಕಿದ್ರೆ ಈಗ ಅದು ಕೆಲಸ ಶುರುವಾಗುತ್ತೆ. ಅಲ್ಲಿಂದ ತಿರುಗಿ ಅದು ಟೋಟಲಿ ಅದೊಂದು 700 ಕೋಟಿ ಏನಾಗುತ್ತೆ. ಒಟ್ಟಿನಲ್ಲಿ 1340 ಕೋಟಿ ಯೋಜನೆ ಆಗ್ತದೆ. ಆ ರೋಡು ಕೂಡ ಪ್ರಾರಂಭ ಆಗ್ತದೆ. ಅದು ನ್ಯಾಷನಲ್ ಹೈವೇದು ಅವರಿಗೆ ದುಡ್ಡು ತೊಂದರೆ ಅಂತಕ್ಕಂಥದ್ದಿಲ್ಲ. ಅದನ್ನು ಬೇಗ ಕೆಲಸ ಶುರು ಮಾಡ್ತಾರೆ. ತಡ ಆಗ ಇವತ್ತು ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಂದಿನ ತಿಂಗಳು ಕರ್ಕೊಂಬರ್ಬೇಕು ಅಂತ ಮಾಡಿದ್ದೀನಿ. ಅವತ್ತು ಅದಕ್ಕೆ ಫೈಲ್ ಇಟ್ಕೊಂಡು ನಮ್ಮ ಲಕ್ಷ್ಮೀಕಾಂತಿ ಇಂಜಿನಿಯರ್ ಅಲ್ಲೇ ಡೆಲ್ಲಿಲೇ ಇದ್ದಾನೆ. ಅದನ್ನೊಂದು ಆದರೆ ಆ ರೋಡ್ ಆದರೆ ಬಹುಶಃ ಸಿರಾ ಇವತ್ತು ಪ್ರಮುಖವಾದಂಥ ನಗರಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಮುಂದೆ ಇದೊಂದು ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇರಬೇಕಾದಾಗ ಅಭಿವೃದ್ಧಿಯ ಪ್ರದೇಶ ಆದಾಗ ಅದರ ಸಹಾಯ ಆಗ್ತಕ್ಕಂಥದ್ದು ನಮ್ಮ ಜನರಿಗೆ ಅಂತಕ್ಕಂಥದ್ದು ಅದು ಆಗಬೇಕು ಅಂತಕ್ಕಂಥದ್ದು ಆ ಉದ್ದೇಶದ ಸಂಪರ್ಕ ರಸ್ತೆಗಳನ್ನೆಲ್ಲದೂ ಕೂಡ ನಾನು ಆದಷ್ಟು ಬೇಗ ಮಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಶಿರಾ-ಅಮರಾಪುರ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾನ್ಯ ಶಾಸಕರು ನೆರವೇರಿಸಿಕೊಟ್ಟಿರ್ತಾರೆ. ಅದರಂತೆ ಈ ರಸ್ತೆಯನ್ನು ತುಂಬ ಹಾಳಾಗಿದ್ದು ಇದಕ್ಕಾಗಿ ಸಾಹೇಬರು ತುಂಬ ಶ್ರಮ ವಹಿಸಿ ಈ ಶಿರಾ-ಅಮರಾಪುರದ ಈ ನಮ್ಮ ರೀಚ್ಗೆ 37 ಕಿಲೋಮೀಟರ್ ಬರುತ್ತೆ. ಇಲ್ಲಿ ಕೊಟ್ಟ ಗೇಟಿಂದ ಆಂಧ್ರ ಬಾರ್ಡರು 37 ಕಿಲೋಮೀಟರ್ ಇದೆ. 37 ಕಿಲೋಮೀಟರ್ಗೆ ನಮ್ಮ ಸಾಹೇಬರು ಬಂದಾಗಿಲ್ಲ ಹೆಚ್ಚು ಕಮ್ಮಿ ಈಗ ಒಂದು 39 ಕೋಟಿ ಹಣನ ಬಿಡುಗಡೆ ಮಾಡಿಸಿದ್ದಾರೆ. ಅದರಲ್ಲಿ ಈಗಾಗಲೇ ನಿಮ್ಮ ಕಂಡಂಗೆ ಒಂದು 5 ಕಿಲೋಮೀಟರ್ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದು ಅಭಿವೃದ್ಧಿ ಕೆಲಸಗಳನ್ನ ಈ ಶೀಘ್ರದಲ್ಲೇ ಕೈಗೊಂಡು ಪೂರ್ಣಗೊಳಿಸ್ತೀವಿ ಅಂತ ಗುತ್ತಿಗೆದಾರರನ್ನು ಮನವಿ ಮಾಡ್ತಾ ಇದ್ದೀನಿ. ಸಹಕಾರ ಕೊಟ್ಟಂತ ಮಾನ್ಯ ಶಾಸಕರಿಗೆ ಇಲಾಖೆ ವತಿಯಿಂದ ಉತ್ತರ ನಾನು ಸಮರ್ಪಿಸ್ತೀನಿ.